ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಫುಟ್ಟಿಂಗ್ ಹೇಗೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಮಾಡ್ತಿದ್ದೀನಿ. ಪಾಯ ಹಾಕೋಕ್ಕೂ ಮುಂಚೆನೇ ಫುಟ್ಟಿಂಗ್ನ ಹಾಕ್ತಾರೆ. ರೀಸನ್ ಏನಂದರೆ ಮನೆ ಸ್ಟ್ರೆಂತ್ ಎಲ್ಲ ಪಿಲ್ಲರ್ ಮೇಲೆ ಇರುತ್ತೆ. ಪಿಲ್ಲರ್ ಸ್ಟ್ರೆಂತ್ ಆಗಿರಬೇಕು ಅಂತ ಹೇಳಿದ್ರೆ ಫುಟ್ಟಿಂಗು ತುಂಬ ಸ್ಟ್ರೆಂತ್ ಆಗಿರಬೇಕಾಗುತ್ತೆ, ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಸೊ ಫುಟ್ಟಿಂಗ್ ಹಾಕಬೇಕಾದ್ರೆ ಈ ಥರ ಬಾಕ್ಸ್ ಟೈಪು ಗುಂಡಿಗಳನ್ನ ತೆಗೆಸಿ ಅದನ್ನು ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ದಪ್ಪ ಹಾಕ್ತಾರೆ ಮತ್ತು ಕಾಂಕ್ರೀಟ್ನ ಹಾಕ್ತಾರೆ, ಸ್ವಲ್ಪ ಮಡ್ಡಿನ ಎಳಿತಾರೆ. ಮಡ್ಡಿ ಎಳೆದ ನಂತರ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ತಾರೆ. ಎಲ್ಲೆಲ್ಲಿ ಪಿಲ್ಲರ್ಸ್ ಬರುತ್ತೆ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ತಾರೆ. ಮಾರ್ಕಿಂಗ್ ಮಾಡಿ ನೆಕ್ಸ್ಟ್ ಅದಕ್ಕೆ ಕಬ್ಬಿಣನ ಕಟ್ಟಿಸ್ತಾರೆ. ಕಬ್ಬಣ ಕಟ್ಟಿಸಿ ಆ ಫುಟ್ಟಿಂಗ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಫುಟ್ಟಿಂಗ್ ಲೆವೆಲ್ಲಿಗೆ ಕಾಂಕ್ರೀಟ್ನ ಹಾಕ್ತಾರೆ. ನಾವು ನಮ್ಮ ಮನೆಯಲ್ಲಿ ಫುಟ್ಟಿಂಗ್ ಹಾಕಲಿಕ್ಕೆ ನಾವು RMCನ ಕರೆಸಿದ್ವಿ. ಸೊ ರೆಡಿ ಮಿಕ್ಸ್ ಕಾಂಕ್ರೀಟ್ನ ಹಾಕ್ಸಿದ್ದೀವಿ ನಾವು. ನಮ್ಮದು ಒಂದು ಮಿಸ್ಟೇಕ್ ಅಂತ ಹೇಳಿದ್ರೆ ಸೊಂಪು ಬರೋ ಜಾಗದಲ್ಲಿ ಒಂದು ಪಿಲ್ಲರ್ ಬಂದುಬಿಟ್ಟಿದೆ. ಆ ಟೈಮಲ್ಲಿ ಏನಾಯಿತು ಅಂದರೆ ಅಲ್ಲಿಗೆ ನಾವು ಸೆಂಟ್ರಿಂಗ್ನ ಹೊಡೆಸಿ ಕಾಂಕ್ರೀಟ್ ಹಾಕಬೇಕಾಯ್ತು. ಬಟ್ ಅವರು ಕರೆಕ್ಟಾಗಿ ಸೆಂಟ್ರಿಂಗ್ ಹೊಡಿದೇ ಇರೋ ಕಾರಣ ಕಾಂಕ್ರೀಟೆಲ್ಲ ಔಟ್ಸೈಡ್ ಬಂದಿದೆ. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಾ. ಸೊ ಇದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಕಾಂಕ್ರೀಟ್ನ ಹಾಕಿಸ್ಬೇಕಾಗುತ್ತೆ. ಮೇಯ್ನು ಫುಟ್ಟಿಂಗೇ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಒಂದು ಮನೆ ಸ್ಟ್ರಾಂಗ್ ಆಗಿರಬೇಕು, ಸ್ಟ್ರೆಂತ್ ಆಗಿರಬೇಕು ಅಂತ ಅಂದರೆ ಫುಟ್ಟಿಂಗು ಪಿಲ್ಲರು ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಸೊಂಪು ಬರೋ ಜಾಗದಲ್ಲಿ ಎರಡೂ ಪಿಲ್ಲರ್ ಬಂದಿದ್ದರಿಂದ ನಮಗೆ ಅಲ್ಲೇ ಬೋರು ತೆಗೆಸಿದ್ವಿ. ಸೊ ಹಾಗಾಗಿ ನಾವು ಅಲ್ಲಿಗೆ ಸೆಂಟ್ರಿಂಗ್ ಹೊಡೆಸಿ ಬಾಕ್ಸ್ ಟೈಪ್ ಮಾಡಿ ಫುಟ್ಟಿಂಗ್ನ ಹಾಕಿಸ್ಬೇಕಾಯ್ತು. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಇದೆಲ್ಲ ಬಾಕ್ಸ್ ಟೈಪ್ ಪರ್ಫೆಕ್ಟಾಗಿ ಬಂದಿದೆ ನಮಗೆ. ಬಟ್ ಸೊಂಪು ಬರೋ ಜಾಗದಲ್ಲಿ ಮಾತ್ರ ಆ ಥರ ಪ್ರಾಬ್ಲಮ್ ಆಗಿದೆ. ಆ ಥರ ಮಿಸ್ಟೇಕು ನೀವ್ಯಾರು ಮಾಡ್ಕೊಳ್ಬೇಡಿ. ಬೇಸ್ ಪರ್ಫೆಕ್ಟಾಗಿದ್ದರೆ ಮನೆಯೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಸ್ಟ್ರೆಂತು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಫುಟ್ಟಿಂಗ್ನ ಹಾಕಿಸ್ಬೇಕಾದ್ರೆ ಅದ್ರದ್ದು ಕ್ವಾಲಿಟಿ ಚೆಕ್ ಮಾಡಿಸಿ ಫುಟ್ಟಿಂಗ್ನ ಹಾಕ್ಸಿ. ಫುಟ್ಟಿಂಗ್ ಸ್ಟ್ರಾಂಗ್ ಆಗಿದ್ದರೆ ಪಿಲ್ಲರ್ ಕೂಡ ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ, ಮನೆ ಕೂಡ ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.